ಹಾಯ್ ಫ್ರೆಂಡ್ಸ್, ನಾನಿವತ್ತು 1 ಇಯರ್ ಬೇಬಿಗೆ ಯಾವ ರೀತಿಯಾಗಿ ಬೇಳೆ ಎಲ್ಲ ಹಾಕ್ಬಿಟ್ಟು ಫುಡ್ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಕ್ಕಿ, ಮಸೂರ್ ದಾಲ್ ಮತ್ತು ಬೇಳೆ, ಹೆಸರುಬೇಳೆ 4 ಸಹ ಸರಿ ಪ್ರಮಾಣದಲ್ಲಿ ತೊಗೊಂಡ್ಬಿಟ್ಟು 3-4 ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು 1 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಹಾಗೆ ಇಡಿ. ಹಾಗೆ ಕ್ಯಾರೆಟು ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಬೀನ್ಸು, ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಮೊದಲಿಗೆ ನಾವು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ, ಹಾಗೆ ಒಂದು ಸ್ವಲ್ಪನೇ ಸಾಸಿವೆ ಹಾಕಿ, ಸಾಸಿವೆ ಸಿಡ್ದಾದ್ಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಸ್ವಲ್ಪ ಫ್ರೈ ಮಾಡಿ, ತರಕಾರಿನೆಲ್ಲ ತೊಳೆದಿರ್ತೀವಲ್ಲ ಅದನ್ನು ಹಾಕಿ ಅದನ್ನು ಸಹ ಫ್ರೈ ಮಾಡಿಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಹಾಗೆ ಇವಾಗ ತೊಳೆದ್ಬಿಟ್ಟು ನೆನೆ ಇಟ್ಟಿದ್ವಲ್ಲ ಬೇಳೆಯನ್ನು, ಅದನ್ನು ಸಹ ಹಾಕ್ಬಿಟ್ಟು ಕ್ಲೋಸ್ ಮಾಡಿ. ಇದಕ್ಕೆ ನಾವು ಜೀರಿಗೆ ಮತ್ತು ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಅರಿಶಿನ, ಹಾಗೆ ಸ್ವಲ್ಪ ಉಪ್ಪು, 1 ಇಯರ್ ಮೇಲಾದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಕಬೇಡಿ. ಹಾಗೆ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ತರಕಾರಿ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕಾಗುತ್ತೆ. ಹಾಗಾಗಿ ನಾವು ದೊಡ್ಡ ಲೋಟದಲ್ಲಿ ಅಂದರೆ ಫುಲ್ಲು ಚೆನ್ನಾಗಿ ಬೇಯಬೇಕು, ಹಾಗೆ ಜಾಸ್ತಿನೇ ನೀರು ಹಾಕ್ಕೋಬೇಕಾಗುತ್ತೆ. ಇದು 4-5 ವಿಷಲಷ್ಟು ಕೂಗಿಸ್ಬೇಕಾಗುತ್ತೆ ಕುಕ್ಕರ್ನ. 4-5 ವಿಷಲ್ಲು ಕೂಗಿದ ಮೇಲೆ ಓಪನ್ ಮಾಡಿದೆ, ನೋಡಿ ಹೇಗೆ ಬೆಂದಿದೆ ಅಂತ. ಚೆನ್ನಾಗಿ ಬೆಂದಿದೆ, ಮಕ್ಕಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬೇಳೆ ಎಲ್ಲ ಹಾಕಿರೋದ್ರಿಂದ. ನೋಡಿದ್ರಲ್ಲ, ಇವಾಗ ಸಿಂಪಲ್ಲಾಗಿ ಹೇಗೆ ಬೇಬಿಗೆ ಲಂಚ್ ಪ್ರಿಪೇರ್ ಮಾಡೋದು ಅಂತ ನೀವು ಕೂಡ ಮಾಡಿಬಿಟ್ಟು ನನಗೆ ಹೇಳಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.